ನಮಸ್ತೆ. ಇವತ್ತಿನ ದಿನ ನಮ್ಮ ಮನೇಲಿ ಡಿಸೆಂಬರ್ ತಿಂಗಳಲ್ಲಿ ಮಾಡೋ ಮಾರ್ಗಶಿರ ಪೂಜೆ ಮಾಡ್ತಾಯಿದ್ವಿ. ಈ ಪೂಜೆ ನಾವು ಬೆಳಗ್ಗೆನೇ ಮಾಡ್ಕೊಂಡಿರ್ತೀವಿ. ರಾತ್ರಿ ಬಂದು ನಾವು ಮಾರ್ನಿಂಗಿಂದ ಸಂಜೆ ತನಕ ನಾವು ಫಾಸ್ಟಿಂಗ್ ಇದ್ಬಿಟ್ಟು ರಾತ್ರಿ ನಾವು ನೈವೇದ್ಯ ಪ್ರಿಪ್ರೇಷನ್ ಮಾಡಿ ನೈವೇದ್ಯ ಎಲ್ಲ ಮಾಡಿ ಊಟ ಮಾಡ್ತೀವಿ. ಈ ಮಧ್ಯದಲ್ಲಿ ನನ್ನ ಮಗಳು ಬೇಯಿಸಿರೋ ಬಟಾಣಿಕಾಳನ್ನು ಕೊಟ್ಟಿದ್ದೆ, ಅದನ್ನು ತಿನ್ಕೋತಾ ಇದ್ಲು. ಅದಾದಮೇಲೆ ನಾವು ಮೊದಲೇ ನೈವೇದ್ಯಕ್ಕೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಏನಪ್ಪ ಅಡುಗೆ ಅಂದರೆ ರೋಸ್, ಬೀನ್ಸ್ ಪಲ್ಯ, ರೈಸ್ ಹಾಗೆ ಸ್ವೀಟ್ ಬಂದು ನಾವು ಪಾಯಸ ಮಾಡ್ಕೊಂಡಿದ್ವಿ, ಅಕ್ಕಿ ರವೆ ಪಾಯಸನ. ಅದಾದಮೇಲೆ ನಾವು ಪೂರಿ ಮಾಡೋಣ ಅಂತ ಹೇಳಿ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇಟ್ಬಿಟ್ಟಿದ್ವಿ. ಅದಾದಮೇಲೆ ನಮ್ಮಮ್ಮ ನುಗ್ಗೆಕಾಯಿ ಎಲ್ಲ ಸಾಸಿವೆ ಕಡೆ ಎಲ್ಲ ಹಾಕಿಬಿಟ್ಟು ಬೇಳೆ ಸಾರಿಗೆ ಫ್ರೈ ಮಾಡ್ಕೊತಾಯಿದ್ರು. ಅದಾದಮೇಲೆ ನಮ್ಮಮ್ಮ ನನ್ನ ಮಗಳಿಗೆ ಚಿಕ್ಕದಾಗಿ ಸ್ವಲ್ಪ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡಿದ್ರು. ಅವಳ ದೇವರ ಮುಂದೆ ಬೇಡ್ಕೊ ಅಂತ ಹೇಳ್ತಾಯಿದ್ದೆ. ಅದ್ಯಾರೋ ಬೇಡ್ಕೊತಾನೆ ಇರ್ತಿದ್ದಿಲ್ಲ, ಅವಳು ಚೇಷ್ಟೆ ಮಾಡ್ತಾಯಿದ್ಲು. ಅದ್ರ ಕೊನೆಗೂ ನಾನು ಹೇಳಿದ ಕೆಲಸ ಮಾಡಲೇ ಇಲ್ಲ. ಎಷ್ಟು ಬೇಡ್ಕೊ ಅಂದರೂ ನಾನು ಅವಳಿಗೆ ಕೈನೂ ಮುಗಿಲಿಲ್ಲ, ನಮಸ್ಕಾರನೂ ಮಾಡಲಿಲ್ಲ. ದೇವ್ರಿಗೆ ನೈವೇದ್ಯ ಇಟ್ಟಿದ್ದನ್ನೇ ತೊಗೊತಾ ಇದ್ಲು. ಅದಾದಮೇಲೆ ನಮ್ಮಮ್ಮ ಬಂದು ಫ್ರೈ ಮಾಡ್ತಾಯಿದ್ರು, ಪೂರಿ ಲಟ್ಟಿಸ್ಕೊಂಬಿಟ್ಟು ಫ್ರೈ ಮಾಡ್ತಾಯಿದ್ರು. ಮೊದಲೇ ನಾವು ಹಿಟ್ಟು ಕಲಸಿರೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಾದಮೇಲೆ ನಾವು ಫ್ಲವರ್ಗೆ ಎಲ್ಲ ಥರದ ಮಸಾಲ ಹಾಕಿಬಿಟ್ಟು ಹಚ್ಚಿಟ್ಟಿದ್ವಿ. ಫ್ರೈ ಮಾಡೋಕ್ಕಿಂತ ಮುಂಚೆನೇ 2 ಅವರ್ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿಟ್ಟಿದ್ವಿ. ನಮ್ಮಮ್ಮ ಎಲ್ಲ ಫ್ರೈ ಮಾಡಿಬಿಟ್ಟು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತೀನಿ, ನೀವು ಸ್ವಲ್ಪ ಫ್ರೈ ಮಾಡು ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಫ್ರೈ ಮಾಡ್ಕೊತಾಯಿದ್ದೆ. ಇಷ್ಟೆಲ್ಲ ಅದಾದಮೇಲೆ ನಾವೆಲ್ಲ ನೈವೇದ್ಯ ಇಟ್ಟು ನಾವು ಪೂಜೆ ಮುಗಿಸ್ಕೊಂಡ್ವಿ.